ಇನ್ನು ಮೂಢಾಸ್ತ್ರ ವರ್ಸಸ್ ಜನಾಸ್ತ್ರ ಒಂದ್ ಕಡೆ ನಡೀತಾ ಇದ್ರೆ ಮತ್ತೊಂದ್ ಕಡೆ ಡಿಕೆ ಎಚ್ಡಿಕೆ ನಡುವೆ ಏರ್ಪಟ್ಟಿರುವಂತ ಮಹಾಯುದ್ಧ ಇವತ್ತೂ ಮುಂದುವರೆದಿತ್ತು. ಉಭಯ ನಾಯಕರು ನಾನೇನ್ ಕಮ್ಮಿ ಇಲ್ಲ ಅನ್ನುವಂತೆ ಮಾತಿನಲ್ಲೇ ಬಾಣಗಳನ್ನ ಬಿಟ್ಟಿದ್ದಾರೆ. ಮಿಸ್ಟರ್ ಕುಮಾರಸ್ವಾಮಿ ಹುಷಾರು ಶಿವಕುಮಾರ್ ಬಹಳ ಕ್ಲೀನ್ ಸ್ವಾಮಿ ಅಂತ. ಕುಮಾರಸ್ವಾಮಿ ಬಹಳ ಕ್ಲೀನ್ ಅಂತ. ಹೆಗಣ ತಿಂದಿರೋರು ನೀವು ರೇಡಿಯೋ ಹೆಸರಿನಲ್ಲಿ ತತ್ತಿನದನ್ನ ತತ್ತಿನೇ ಅಣ್ಣ ಮೆಟೀರಿಯಲ್ಗಳು ಬರ್ತವೆ. ಮಗನ್ ತೊಂದರೆ ಆಯ್ತದೆ ಅಂತ ಹೇಳಿ ಇನ್ನೊಬ್ಬ ಮಗನ ಮೇಲೆ ಕೇಸ್ ಹಾಕಿಸಿ ಅವ್ರನ್ನೂ ಬಿಡ್ಲಿಲ್ಲ. ಅದನ್ನ ನಾಲಿಗೆನೋ ಇಲ್ಲ ಮನುಷ್ಯನ ಗಂಡಸನ ಮಾಡಬೇಕು. ಕ್ಲೀನ್ ಸ್ವಾಮಿ, ಕ್ಲೀನ್ ಸ್ವಾಮಿ, ಕೆಣಕಿದ್ರೆ ಹುಷಾರ್. ಮಿಸ್ಟರ್ ಶಿವಕುಮಾರ್, ಮಿಸ್ಟರ್ ಕುಮಾರಸ್ವಾಮಿ, ಎಲ್ಲ ಬಯಲಿಗೆ ತರ್ತೀನಿ. ನಮ್ಮ ಬಳಿಯೂ ಮೆಟೀರಿಯಲ್ ಇವೆ, ಬದುಕೋಕ್ ಬಿಡಲ್ಲ. ಗಂಡಸ್ತನದ ರಾಜಕೀಯ ಮಾಡಬೇಕು. ಅಬ್ಬಬ್ಬಾ, ಕಳೆದೊಂದು ವಾರದಿಂದ ಡಿಕೆ ಎಚ್ಡಿಕೆ ಮಧ್ಯೆ ಮಹಾಯುದ್ಧವೇ ನಡೀತಾ ಇದೆ. ಇದೀಗ ಇಬ್ಬರ ನಡುವಿನ ಮಾತಿನ ಮಲ್ಲಯುದ್ಧ ಯಾತ್ರೆಯ ಕ್ಲೈಮ್ಯಾಕ್ಸ್ ನಲ್ಲಿ ಮತ್ತಷ್ಟು ಸ್ಫೋಟಗೊಂಡಿದೆ. ಡಿಕೆ ಎಚ್ಡಿಕೆ ನಡುವೆ ಜೋರಾಯ್ತು ಮಾತಿನ ಮಲ್ಲಯುದ್ಧ. ಕ್ಲೀನ್ ಸ್ವಾಮಿ ಎಂದ ಡಿಕೆಗೆ ಕುಮಾರಸ್ವಾಮಿ ತಿರುಗೇಟು. ಎಚ್ಡಿ ಕುಮಾರಸ್ವಾಮಿ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಸಮರ ಸಾರಿದ್ದಾರೆ. ಹೋದಲ್ಲಿ ಬಂದಲ್ಲೆಲ್ಲ ಎಚ್ಡಿಕೆ ಕಾಲೆಳಿತಾ ಇದ್ದಾರೆ. ಇವತ್ತು ಕೂಡ ಜನಾಂದೋಲನದ ಸಮಾರೋಪ ಸಮಾರಂಭದಲ್ಲಿ ಡಿಸಿಎಂ ಡಿಕೆ ಅಬ್ಬರದ ಭಾಷಣ ಮಾಡಿದ್ರು. ಇಡೀ ಭಾಷಣದಲ್ಲಿ ಕುಮಾರಸ್ವಾಮಿ ವಿರುದ್ಧ ಮಾತಿನಲ್ಲೇ ಚಾಟಿ ಬೀಸಿದ್ರು. ಈ ವೇಳೆ ಕ್ಲೀನ್ ಸ್ವಾಮಿ ಅಂತ ಕರೆಯೋ ಮೂಲಕ ದಳಪತಿಯನ್ನ ಕಿಚಾಯಿಸಿದ್ರು. ಇದಕ್ಕೆ ದೆಹಲಿಯಲ್ಲಿ ತಿರುಗಿ ಬಿದ್ದ ಕುಮಾರಸ್ವಾಮಿ, ನೀವೇ ರೀಡು ಹೆಸರಿನಲ್ಲಿ ಹೆಗ್ಗಣ ತಿಂದಿದ್ದೀರಿ ಅಂತ ಬೆಂಕಿ ಉಗುಳಿದ್ರು. ಏನ್ ಬಹಳ ಕ್ಲೀನ್ ಸ್ವಾಮಿ, ಬಹಳ ಕ್ಲೀನ್ ಸ್ವಾಮಿ ಅಂತೆ. ಕುಮಾರಸ್ವಾಮಿ ಬಹಳ ಕ್ಲೀನ್ ಅಂತೆ. ಒಂದು 50 ಡಿನೋಟಿಫಿಕೇಶನ್ ಕೇಸ್ಗಳು 50 ಮಾಡ್ಕೊಂಡು ಕೂತಿರಿ. ಹೆಗಣ ಎತ್ತಿದಿರಿ, ಹೆಗಣ ತಿಂದಿದ್ದೀರಿ. ಅಲ್ಲಿ ರೀಡು ಹೆಸರಿನಲ್ಲಿ ಹೆಗಣ ತಿಂದಿರೋರು ನೀವು. ನಂದು ಯಾವ್ದೈತಲ್ಲ ಡಿನೋಟಿಫಿಕೇಶನ್ ಯಾವ್ದಿದೆಯಂತೆ. ನಪುಂಸಕರ ಕೆಲಸ ಮಾಡ್ತಿದ್ದಾನೆ, ಗಂಡಸ್ತನದ ರಾಜಕೀಯ ಮಾಡ್ಲಿ. ಡಿಸಿಎಂ ಡಿಕೆ ಪೆನ್ ಡ್ರೈವ್ ಪ್ರಸ್ತಾಪಕ್ಕೆ ಕುಮಾರಸ್ವಾಮಿ ಖೆಂಡ. ಈಗ ನೋಡಿ ಮಗನ್ ತೊಂದರೆ ಆಯ್ತದೆ ಅಂತ ಹೇಳಿ ಇನ್ನೊಬ್ಬ ಮಗನ ಮೇಲೆ ಕೇಸ್ ಹಾಕ್ಸಿಸಿ ಅವ್ರನ್ನೂ ಬಿಡ್ಲಿಲ್ಲ. ಆ MP ಅವ್ರನ್ನೂ ಬಿಡ್ಲಿಲ್ಲ, ಯಾರನ್ನೂ ಬಿಡ್ಲಿಲ್ಲ. ಹಂಗೆ ಸಿದ್ದರಾಮಯ್ಯನ್ ಬಿಡ್ತಾರೇನ್ರಿ, ನಮ್ಮನ್ನು ಬಿಡ್ತಾರೇನ್ರಿ? ಅದನ್ನ ನಾಲಿಗೆನೋ ಇಲ್ಲ ಮನುಷ್ಯನವನು ಏನೇನು ಮಾಡಿದ್ದಾನೆ. ಗಂಡಸ್ತನದ ರಾಜಕೀಯ ಮಾಡಬೇಕು. ಮಾಡೋದಾದ್ರೆ ನನ್ನ ಕುಟುಂಬದ ಮೇಲೆ ನನ್ನ ಬಗ್ಗೆ ಚರ್ಚೆ ಮಾಡ್ತಾನೆ. ಯಾವ ನಪಂಸರು ಮಾಡೋ ಕೆಲಸ ಮಾಡ್ಕೊಂಡು ಕೂತವನೆ. ನನ್ನ ಪ್ರಶ್ನೆ ಮಾಡ್ತಾನೆ. ಅಣ್ಣ ಎಲ್ಲ ಬಯಲಿಗೆ ತರ್ತೀನಿ ಎಂದ ಡಿಕೆ, ಹುಷಾರ್ ಎಂದ ಎಚ್ಡಿಕೆ. ಒಂದು 50 ಡಿನೋಟಿಫಿಕೇಶನ್ ಕೇಸ್ಗಳು 50. ತತ್ತಿನದನ್ನ ತತ್ತಿನೇ ಅಣ್ಣ, ತತ್ತಿನೇ. ಈಗ ಬೇಡ, ಕೆಡಕಿದ್ರೆ ಹುಷಾರು ಶಿವಕುಮಾರ್. ನನ್ನ ಹತ್ರ ಮೆಟೀರಿಯಲ್ಗಳು ಬರ್ತವೆ. ಯಾವಾಗ ನಾವು ತೆಗೆದಿದ್ದೀವಿ ಭೂಮಿಯಲ್ಲಿ ಬದುಕಕ್ಕಾಗಲ್ಲ ಅಂತ ಮೆಟೀರಿಯಲ್ಗಳು ಶುರು ಆಯ್ತವೆ. 14 ವರ್ಷಗಳ ಹಿಂದಿನ ಕೇಸ್ ಜೋರಾಯ್ತು. ಟಾಕ್ ಫೈಟ್. ಲೋಕಾಯುಕ್ತರು ಗವರ್ನರ್ಗೆ ಪತ್ರ ಬರೆದಿರೋದಾಗಿ ಡಿಕೆ ಹೇಳಿದ್ರು. ಮುಂದೆ ಇದರ ಬಗ್ಗೆ ಮಾತನಾಡೋದಾಗಿ ಬಾಂಬ್ ಸಿಡಿಸಿದ್ರು. ಇದಕ್ಕೂ ಕೌಂಟರ್ ಕೊಟ್ಟ ದಳಪತಿ, 14 ವರ್ಷದ ಹಿಂದಿನ ಕೇಸ್ ಹಿಡಿದು ಅಲ್ಲಾಡಿಸ್ತಾ ಅವ್ರೆ ಅಂತ ದೆಹಲಿಯಲ್ಲಿ ಅಬ್ಬರಿಸಿದ್ರು. ಎಲ್ಲ ದೊಡ್ಡ ಗವರ್ನರ್ಗೂ ಬರ್ದವ್ರಂತೆ ಲೋಕಾಯುಕ್ತದವರು. ಅವೆಲ್ಲ ಆಮೇಲೆ ಚರ್ಚೆ ಮಾಡ್ತೀನಿ. ಈಗೆಲ್ಲ ಚರ್ಚೆ ಮಾಡ್ತೀನಿ. ತಯಾರಾಗಿದ್ದೀವಿ ಎಲ್ಲದಕ್ಕೂ. 14 ವರ್ಷದ ಕೇಸ್ ಹಿಡ್ಕೊಂಡು ಈಗ ಅಲ್ಲಾಡಿಸ್ಕೊಂಡು ನಿಂತಿದ್ದೀರಲ್ಲಪ್ಪ. ಅದೇನೋ ಪಾಪ ಗವರ್ನರ್ ಹೆಸರನ್ನ ಹೇಳ್ಕೊಂಡು ಇದಕ್ಕೆ ಇಟ್ಕೊಂಡಿದ್ದೀರಾ? ಏನೇನಾಗುತ್ತೆ ಅನ್ನೋದು ಕಾದ್ ನೋಡಿ ಸ್ವಲ್ಪ. ಸರ್ಕಾರ ಬೀಳ್ಸೋಕೆ ಸಂಚು ಎಂದ ಡಿಕೆ, ಅಜ್ಜಯ್ಯ ಹೇಳಿದ್ರಾ ಎಂದ ಎಚ್ಡಿಕೆ. ಈ ಕಾಂಗ್ರೆಸ್ ಶಕ್ತಿ ಇದನ್ನ ನಿನ್ ಕೈಲಿ ಇನ್ನ 2 ಜನ್ಮ ತಾಳಿದ್ರು ಕೂಡ ನೀನು ಬಿಜೆಪಿಯವರು ಸೇರ್ಕೊಂಡು ಏನೇ ಕುತಂತ್ರ ಮಾಡಿದ್ರು ನಿನ್ ಕೈಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಕನ್ಸು ಬಿತ್ತಂತ, ಅವ್ರ ಕನ್ಸು ಬಿತ್ತಂತ ಇಲ್ಲ ಅಜ್ಜ ಹೇಳಿದ್ರಂತ ತೆಗಿಯಕ್ ಹೊರಟವ್ರೆ ಅಂತ. ಯಾರು ಹೇಳಿದ್ರಂತೆ? ಯಾರು ಸಂಚು ಮಾಡ್ತಾವ್ರಂತೆ? ನೀವು ಮಾಡ್ತಾ ಇರೋರು, ನೀವು ಮಾಡ್ತಾ ಇದ್ದೀರಿ. ಅದೇನೇ ಇರ್ಲಿ, ಇವತ್ತು ಮೈಸೂರಿನಲ್ಲಿ ನಿಂತು ಎಚ್ಡಿಕೆ ವಿರುದ್ಧ ಡಿಕೆ ಅಬ್ಬರದ ಭಾಷಣ ಮಾಡಿದ್ರು. ಮಾತಿಗೂ ಅಣಕಿಸಿ ಕುಮಾರಸ್ವಾಮಿ ಕೆರಳುವಂತೆ ಮಾಡಿದ್ರು. ಇನ್ನು ಇದೇ ಜಾಗದಲ್ಲಿ ನಾಳೆ ಮೂಢ ಯಾತ್ರೆ ಸಮಾರೋಪ ಸಮಾರಂಭ ನಡೆಯಲಿದ್ದು ಕುಮಾರಸ್ವಾಮಿ ಭಾಷಣದ ಮೇಲೆ ಕುತೂಹಲ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, TV9.